ಮೋದಿ ಯುಗ ಎಕ್ಸ್ಪೋಸ್. ಬಡವರಿಗೇನು ಸಿಕ್ತು? ಮೋದಿ ಯುಗ ಅನ್ನೋ ಪದಕ್ಕೆ ನಿಜವಾದ ಅರ್ಥ ಇದೆಯಾ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಪ್ರಧಾನಿ ನರೇಂದ್ರ ಮೋದಿಯವರು ಭಾರತದ ಅತ್ಯಂತ ದೀರ್ಘಾವಧಿಯ ಸರ್ಕಾರದ ಮುಖ್ಯಸ್ಥರಾಗಿ ಇಂದು 8,931 ದಿನಗಳನ್ನು ಸಾರ್ವಜನಿಕ ಕಚೇರಿಯಲ್ಲಿ ಪೂರೈಸಿದ್ದಾರೆ. ಗುಜರಾತ್ ಮುಖ್ಯಮಂತ್ರಿಯಾಗಿ ಮತ್ತು ಪ್ರಧಾನಿಯಾಗಿ ಒಟ್ಟು 24 ವರ್ಷಗಳಿಗೂ ಹೆಚ್ಚು ಕಾಲ ಒಂದು ದಿನವೂ ರಜೆ ತೆಗೆದುಕೊಳ್ಳದೆ ನಿರಂತರವಾಗಿ ಕೆಲಸ ಮಾಡಿದ್ದಕ್ಕಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮೋದಿಯನ್ನು ತುಂಬಾನೇ ಶ್ಲಾಘಿಸಿದ್ದಾರೆ. ಮೋದಿಜಿಯವರ ದಶಕಗಳ ಸೇವಾ ಜೀವನ ಅವರದೇ ಆದ ಒಂದು ಯುಗವನ್ನು ರೂಪಿಸಿದೆ. ಬಡವರಿಗೆ ಅವರ ಹಕ್ಕುಗಳನ್ನು ನೀಡೋದಾಗ್ಲಿ, ಅಭಿವೃದ್ಧಿಯಲ್ಲಿ ಹೊಸ ಮೈಲಿಗಲ್ಲುಗಳನ್ನು ಸ್ಥಾಪಿಸೋದಾಗ್ಲಿ, ಅಥವಾ ಜಾಗತಿಕ ವೇದಿಕೆಯಲ್ಲಿ ರಾಷ್ಟ್ರದ ಹೆಮ್ಮೆಯನ್ನು ಹೆಚ್ಚಿಸೋದಾಗ್ಲಿ, ಮೋದಿ ಯುಗ ಭಾರತವನ್ನು ಗುರುತಿಸಲಾಗದಷ್ಟು ಪರಿವರ್ತಿಸಿದೆ ಅಂತ ಅಮಿತ್ ಶಾ ಎಕ್ಸ್ನಲ್ಲಿ ಬರ್ಕೊಂಡಿದ್ದಾರೆ. ಈ ಟ್ವೀಟ್ ನೋಡಿದ್ಮೇಲೆ ನನಗೆ ಸಹ ಒಂದು ವಿಡಿಯೋ ಮಾಡಲೇಬೇಕು ಅಂತ ಅನಿಸ್ತು. ಮೋದಿ ಮಾಡಿದ ಅಭಿವೃದ್ಧಿಯನ್ನು ಮತ್ತೊಮ್ಮೆ ಅವ್ರಿಗೆ ನೆನಪು ಮಾಡಬೇಕು ಅಂತ ಈ ವಿಡಿಯೋವನ್ನು ನಾನು ಮಾಡ್ತಿರೋದು. ಮೋದಿ ಮತ್ತು ಅಮಿತ್ ಶಾ ಜೋಡಿ ಹೇಗೆ ಕೆಲಸ ಮಾಡ್ತಾ ಇದೆ ಗೊತ್ತಾ? ನಾನು ಹೊಡೆದಾಗಿ ಮಾಡ್ತೀನಿ, ನೀನು ಹಾಗೆ ಮಾಡು ಅಂತ. ಸೊ ಒಬ್ಬರು ಹೇಳಿದ್ರೆ ಮತ್ತೊಬ್ಬರು ಅದನ್ನೇ ಸಮರ್ಥಿಸುತ್ತಾ ದೇಶವನ್ನೇ ಒಂದು ದೊಡ್ಡ ರಂಗಮಂಚವನ್ನಾಗಿ ಮಾಡಿಕೊಂಡು ಜೀವನ ನಡೆಸ್ತಾ ಇರುವಂಥ ಜೋಡಿ ಇದು. ಒಂದು ದಿನ ಮೋದಿ ಏನು ಹೇಳ್ತಾರೋ ಅದನ್ನೇ ಅಮಿತ್ ಶಾ ಪ್ರತಿಧ್ವನಿಸ್ತಾರೆ, ಇನ್ನೊಂದು ದಿನ ಅಮಿತ್ ಶಾ ಹೇಳಿದ್ದನ್ನು ಮೋದಿ ಸಮರ್ಥಿಸ್ತಾರೆ. ಇವರಿಬ್ಬರೂ ಸಹ ಒಂದು ರಾಜಕೀಯ ನಾಟಕದ ಜೋಡಿ. ಮೋದಿ ನಿಜವಾಗ್ಲೂ ಒಬ್ಬ ಸಮರ್ಥ ನಾಯಕರ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕಾಡೋದು ಸಹಜ. ಇವತ್ತಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಗೆಲ್ಲೋದು ಗ್ರೇಟ್ ಅಲ್ಲ, ನಿಜಕ್ಕೂ ಗ್ರೇಟ್ ಅಂತ ಆಗಬೇಕು ಅಂತಂದರೆ ಅದಕ್ಕೆ ಪೂರಕವಾದ ಸಾಧನೆ ಇರಬೇಕು. ಅಕ್ಟೋಬರ್ 7, 2001ಕ್ಕೆ ಮೊದಲ ಬಾರಿಗೆ ಗುಜರಾತ್ ಮುಖ್ಯಮಂತ್ರಿಯಾಗಿ ಮೋದಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಮೇ 26, 2014ರವರೆಗೆ ಅವರು ಗುಜರಾತ್ CM ಆಗಿ ಕಾರ್ಯನಿರ್ವಹಿಸಿದ್ರು. ಆದರೂ ಯಾಕೆ ಗುಜರಾತಲ್ಲಿ ಅಪೌಷ್ಟಿಕತೆ ಪ್ರಮಾಣ ಹೆಚ್ಚಿದೆ? 5 ವರ್ಷದೊಳಗಿನ ಮಕ್ಕಳಲ್ಲಿ 39% ಇಂದ 41% ಅಷ್ಟು ಮಕ್ಕಳು ಕುಂಠಿತ ಅಥವಾ ಕಡಿಮೆ ತೂಕ ಹೊಂದಿದ್ದಾರೆ. 2024ರ ಅಂತ್ಯದ ವೇಳೆಗೆ 20 ಜಿಲ್ಲೆಗಳಲ್ಲಿ 40.8% ಅಷ್ಟು ಮಕ್ಕಳು ಬೆಳವಣಿಗೆಯಲ್ಲಿ ಕುಂಠಿತರಾಗಿದ್ದಾರೆ ಮತ್ತು 4 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ಮಹಿಳೆಯರಲ್ಲಿ ರಕ್ತಹೀನತೆಯ ಪ್ರಮಾಣ 65% ಹೆಚ್ಚಾಗಿದೆ. ಸೊ ಸಮರ್ಥವಾಗಿ ಅಧಿಕಾರ ನಡೆಸಿದ್ರೆ ಯಾಕೆ ಈ ಕಳಪೆ ಪ್ರದರ್ಶನ ಇರ್ತಾ ಇತ್ತು? ಇನ್ನು ಸಮರ್ಥವಾಗಿ ಅಧಿಕಾರ ನಡೆಸಿದ್ದು ಹೌದು ಅನ್ನೋದಾದ್ರೆ ಡಾಲರ್ ಮುಂದೆ ರೂಪಾಯಿ ಯಾಕೆ ದಿನದಿಂದ ದಿನಕ್ಕೆ ಪಾತಾಳಕ್ಕಿಳಿತಾ ಇದೆ? ಭಾರತೀಯ ರೂಪಾಯಿ ಮೌಲ್ಯ ಡಾಲರ್ ಎದುರು ಸಾರ್ವಕಾಲಿಕ ಕುಸಿತವನ್ನು ಕಾಣ್ತಾ ಇದೆ. ಸದ್ಯದ ವಹಿವಾಟಿನಲ್ಲಿ ರೂಪಾಯಿ ಮೌಲ್ಯ 93ರ ಗಡಿ ದಾಟಿದೆ. ಇದು ಪ್ರತಿಯೊಬ್ಬ ಭಾರತೀಯನ ಅಡುಗೆ ಮನೆಯಿಂದ ಹಿಡಿದು ವಿದೇಶದ ಶಿಕ್ಷಣದವರೆಗೆ ಎಲ್ಲದರ ಮೇಲೂ ಸಹ ಪರಿಣಾಮ ಬೀರುತ್ತೆ. ಇನ್ನು ಮೋದಿ ಗ್ರೇಟ್ ಅನ್ನೋದಾದ್ರೆ 54 ಲಕ್ಷ ಕೋಟಿ ರೂಪಾಯಿ ಇದ್ದಂಥ ದೇಶದ ಸಾಲ ಈಗ 214 ಲಕ್ಷ ಕೋಟಿ ರೂಪಾಯಿ ದಾಟಿದೆ. ಅಭಿವೃದ್ಧಿ ಆಗ್ಬೇಕಿತ್ತಲ್ವಾ? ದೇಶದ ಸಾಲ ಮೇಲೆ ಇರ್ತಾ ಇದೆ, ಅಭಿವೃದ್ಧಿ ದಿನದಿನಕ್ಕೆ ಕುಂಠಿತ ಆಗ್ತಾ ಇರೋದಾದ್ರೂ ಯಾಕೆ? ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ? ಮೋದಿ ಯುಗ ಹೇಗಿದೆ ಅಂತಂದ್ರೆ ರೋಡ್ ಬದಿ ಮಲಗ್ತಾ ಇರುವವರು ತಮ್ಮ ಹಕ್ಕುಗಳನ್ನು ಅರಿಯದ ಮುಗ್ಧ ಜನರ ಬಳಿ ಹೋಗಿ ಕೇಳಿ ನೋಡಿ, ಅಣ್ಣ ಮೋದಿ ಯುಗ ಹೇಗಿದೆ ಅಂತ. ಅವರ ಕಣ್ಣಲ್ಲೇ ನಿಮಗೆ ಉತ್ತರ ಸಿಗುತ್ತೆ. ಪ್ರತಿದಿನ ಸುಮಾರು 80ರಿಂದ 86 ಅತ್ಯಾಚಾರ ಪ್ರಕರಣಗಳು ದಾಖಲಾಗ್ತಾ ಇದೆ ಅಂತ ಅಧಿಕೃತ ಸಂಖ್ಯೆಗಳು ಹೇಳ್ತಾ ಇದೆ. ಪ್ರತಿ ಮನೆಯಿಂದ ಹೊರಗೆ ಹೋಗುವಂಥ ಹೆಣ್ಣುಮಗಳು 1000 ಬಾರಿ ಯೋಚನೆ ಮಾಡ್ತಾಳೆ, ಹೋಗ್ಬೇಕೋ ಬೇಡವೋ, ಏನು ಮಾಡೋದು, ಈ ರಾತ್ರಿ ಆಯಿತು ಕತ್ಲೆ ಆಯಿತು ಅಂತ ಯೋಚಿಸ್ತಾರೆ. ತಂಗಿ, ಮಹಿಳಾ ರಕ್ಷಣೆ ಹೇಗಿದೆ ಈ ಮೋದಿ ಯುಗದಲ್ಲಿ ಅಂತ ಕೇಳಿ. ಅವರ ಮುಖದಲ್ಲಿನ ಭಯವೇ ನಿಮ್ಗೆ ಉತ್ತರ ಕೊಡುತ್ತೆ. ರಾತ್ರಿ ಹೊತ್ತಲ್ಲಿ ಒಬ್ಬಳೇ ಹೋಗೋಕೆ ಹೆದರಿ ಬಸ್ಸಲ್ಲಿ ಕೂತ್ರು ಎಲ್ಲ ಕಡೆ ದೃಷ್ಟಿ ಹಾಯಿಸ್ತಾ ಜೀವನ ನಡೆಸ್ತಾ ಇರುವಂಥ ಮಹಿಳೆಯರನ್ನು ಕೇಳಿ. ದುಡ್ಡಿಲ್ಲದೆ ನ್ಯಾಯ ಕೂಡ ಮರೀಚಿಕೆ ಆಗ್ತಾ ಇರುವಂಥ ಬಡವನ್ನ ಕೇಳಿ, ಸಾರ್ ಅಭಿವೃದ್ಧಿ ಆಗಿದೆಯಾ, ನಿಮ್ಮ ಹಕ್ಕುಗಳು ಸಿಗ್ತಾ ಇದೆಯಾ ಅಂತ. ಅವನು ನಗ್ತಾನ ಅಥವಾ ಕಣ್ ತುಂಬಿ ಬರುತ್ತಾ ನೋಡಿ. ಕೋಟಿ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲಿ ಬೆಂಡಾಗ್ತಾ ಇರೋದನ್ನು ನೋಡಿ ಕೇಳಿ ನೋಡಿ. ಮೂಲಭೂತ ಹಕ್ಕುಗಳು ಸಿಗ್ತಾ ಇದೆಯಾ, ನಿಮ್ಮ ಹಸಿವು ತೀರಿದೆಯಾ ಅಂತ. ಶಾಲೆಗೆ ಹೋಗೋ ಬದಲು ಬೀದಿ ಬದಿ ಕೆಲಸ ಮಾಡ್ತಾ ಇರುವಂಥ ಆ ಮಕ್ಕಳ ಕಣ್ಣಲ್ಲಿ ನೀವು ಅಭಿವೃದ್ಧಿಯನ್ನು ಕಾಣ್ತೀರಾ? ಇದೇ ಮೋದಿ ಸರ್ಕಾರ ತಂದ 3 ರೈತ ವಿರೋಧಿ ಕಾನೂನುಗಳ ವಿರುದ್ಧ ಇದೇ ದೇಶದ ರೈತರು ಜಂತರ್ ಮಂತರಲ್ಲಿ ವರ್ಷಗಳ ಕಾಲ ಹೋರಾಟ ಮಾಡಿದ್ರು. ಕೃಷಿ ಕಾನೂನುಗಳ ವಿರುದ್ಧ ಲಕ್ಷಾಂತರ ರೈತರು ದಿನಗಳ ಕಾಲ ರಸ್ತೆಗಳಲ್ಲಿ ಹಸಿದುಕೊಂಡೇ ಮಲಗಿದ್ರು, ಚಳಿಯಲ್ಲಿ ನಡುಕು ಹೋಗ್ಬಿಟ್ರು. ಲಕ್ಷಾಂತರ ರೈತರು ದಿಲ್ಲಿಯ ಗಡಿಯಲ್ಲಿ ತಮ್ಮ ಜೀವನವನ್ನು ಸಹ ಪಣಕ್ಕಿಟ್ಟು ಹೋರಾಡಿದ್ರು. ಅವರಲ್ಲಿ 100 ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು. ಆದರೆ ಸರ್ಕಾರ ಏನಂತೋ ಅವರನ್ನು ಭಯೋತ್ಪಾದಕರು ಅಂತ ಕರೀತು. ಅಂಥ ರೈತರ ಕುಟುಂಬಗಳನ್ನು ಹೋಗಿ ಕೇಳಿ ನೋಡಿ, ನಿಮ್ಮ ತಂದೆಯವರು ಯಾಕೆ ಹೋರಾಡಿದ್ರು, ಅವ್ರಿಗೇನು ಸಿಕ್ತು ಅಂತ. ಅವರ ಉತ್ತರ ಕೇಳಿದ್ರೆ ನಿಮ್ಮ ಮೋದಿ ಯುಗದ ಹೊಗಳಿಕೆ ಮಂಜಿನಂತೆ ಕರಗೋಗ್ಬಿಡತ್ತೆ. CAA NRC ವಿರುದ್ಧ ಹೋರಾಟ ಮಾಡಿದವರನ್ನ ಕೇಳಿ. CAA NRC ವಿರುದ್ಧ ಮಾತಾಡಿದವರು ಇನ್ನೂ ಜೈಲಲ್ಲಿ ಕುಳಿತಿದ್ದಾರೆ.
ಅವರ ಕುಟುಂಬಗಳು ಭಯದಲ್ಲಿ ಜೀವಿಸ್ತಾ ಇದೆ. ಎಲ್ಲಿ ಮಾತಾಡಿದ್ರೆ ತಪ್ಪಾಗುತ್ತೋ, ಎಲ್ಲಿ ಇಷ್ಟಪಟ್ಟ ಆಹಾರ ತಿಂದರೆ ತಪ್ಪಾಗುತ್ತೋ, ಎಲ್ಲಿ ಪ್ರತಿಭಟನೆ ಮಾಡಿದ್ರೆ ಭಯೋತ್ಪಾದಕರು ಅಂತ ಲೇಬಲ್ ಹಾಕ್ತಾರೋ ಅಂತ ಉಸಿರಾಡೋದಕ್ಕೂ ಹೆದರಿ ಜೀವನ ನಡೆಸ್ತಾ ಇರುವಂಥ ಅಲ್ಪಸಂಖ್ಯಾತರನ್ನ ಕೇಳಿ. ಸಮಾನತೆ ಇನ್ನು ಮೊದಲಿನಂತೆ ಇದೆಯಾ? ಅವರ ಮನೆಯ ಬಾಗಿಲು ಮುಂದೆ ಪೊಲೀಸ್ ನಿಂತಿರುವ ದೃಶ್ಯಗಳು ಇನ್ನೂ ಕಣ್ಮುಂದೆ ಬರುತ್ತೆ. ವಿದ್ಯಾರ್ಥಿಗಳನ್ನ ಕೇಳಿ, ಸರಿಯಾಗಿ ಶಿಕ್ಷಣ ಸಿಗ್ತಾ ಇದೆಯಾ? ಶಾಲೆಗಳಲ್ಲಿ ಪುಸ್ತಕಗಳು ಸಿಗ್ತಾ ಇದೆಯಾ? ಉನ್ನತ ಶಿಕ್ಷಣಕ್ಕೆ ಹಣ ಸಾಕಾಗ್ತಾ ಇದೆಯಾ ಅಂತ. ದೇಶ ಬಿಟ್ಟು ಬೇರೆ ದೇಶಕ್ಕೆ ಓದೋಕೆ ಹೋಗಿ ಅಲ್ಲೇ ಜೀವನ ಚೆನ್ನಾಗಿದೆ ಅಂತ ಸೆಟ್ಲ್ ಆಗುವಂಥ ಯುವಕ ಯುವತಿಯರನ್ನ ಕೇಳಿ. ವರ್ಷಕ್ಕೆ ಸಾವಿರ ಸಂಖ್ಯೆಯಲ್ಲಿ ಶ್ರೀಮಂತರು ದೇಶವನ್ನು ತೊರೆತಿದ್ದಾರೆ. ಯಾಕೆ ತೊರೆತಿದ್ದಾರೆ ಅಂತ ಕೇಳಿ ನೋಡಿ. ಅದರಲ್ಲೂ ಲಕ್ಷಾಂತರ ಬಡವರು, ಮಧ್ಯಮ ವರ್ಗದ ಜನ ಕಳ್ಳದಾರಿ ಹಿಡಿದು ಕದ್ದು ಮುಚ್ಚಿ ಯಾಕೆ ಬೇರೆ ದೇಶಗಳಿಗೆ ಹೋಗ್ತಿದ್ದಾರೆ? ಅಕ್ರಮ ವಲಸಿಗರನ್ನ ಅಮೆರಿಕ ಪ್ರಾಣಿಗಳ ರೀತಿ ಟ್ರೀಟ್ ಮಾಡಿ ಕೈಗೆ ಕೋಳ ಹಾಕಿ ಭಾರತಕ್ಕೆ ತಂದು ಬಿಟ್ಟಿದ್ದನ್ನು ನಾವು ನೋಡಿದ್ದೇವೆ. ಅಮೆರಿಕ ನಮ್ಮ ಸ್ನೇಹಿತ ಅಂತ ಕಂಡಲ್ಲೆಲ್ಲ ಜಂಬ ಕೊಚ್ಕೊಳ್ಳೋ ಮೋದಿ ಇದಕ್ಕೆ ಉತ್ತರ ಕೊಡ್ಬೇಕಲ್ವಾ? ಬಡ ಜನರನ್ನ ಕೇಳಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆಗಳು ಸರಿಯಾಗಿದೆಯಾ? ಡಾಕ್ಟರ್ ಸಿಗ್ತಿದ್ದಾರಾ? ಮದ್ದುಗಳು ಉಚಿತವಾಗಿ ಸಿಗ್ತಾ ಇದೆಯಾ ಅಥವಾ ಹಣ ಕೊಟ್ಟರೆ ಮಾತ್ರ ಚಿಕಿತ್ಸೆ ಸಿಗ್ತಾ ಇದೆಯಾ ಅಂತ. ಕಳೆದ 10 ವರ್ಷಗಳಲ್ಲಿ ಭಯೋತ್ಪಾದಕರ ಹಾವಳಿ ಯಾಕೆ ಹೆಚ್ಚಾಗಿದೆ ಅಂತ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಪುಲ್ವಾಮಾ ದಾಳಿ ಹೇಗಾಯಿತು, ಯಾಕಾಯಿತು? ಆ ದಾಳಿಯಲ್ಲಿ ನಮ್ಮ ವೀರ ಯೋಧರು ಹೇಗೆ ಹುತಾತ್ಮರಾದರು? ಈ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಅದನ್ನೂ ನೀವೇ ಪ್ರಶ್ನಿಸ್ಕೊಳ್ಳಿ. ಪಹಲ್ಗಾಮ್ನಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಭಯೋತ್ಪಾದಕರು ನುಗ್ಗಿದ್ದಾದ್ರೂ ಹೇಗೆ? ಅವರ ಬಳಿ ಶಸ್ತ್ರಾಸ್ತ್ರಗಳು ಇದ್ದಿದ್ದಾದ್ರೂ ಹೇಗೆ? ಗುಪ್ತಚರ ಇಲಾಖೆ ಯಾಕೆ ಸೋತ್ ಹೋಯಿತು? ನೂರಾರು ಮುಗ್ಧ ಭಾರತೀಯರು ಯಾಕೆ ಸಾವನ್ನಪ್ಪಬೇಕಾಯಿತು? ಇದಕ್ಕೆ ಉತ್ತರ ಕೊಡಿ. ಇದು ರಾಷ್ಟ್ರದ ಹೆಮ್ಮೆ ಹೆಚ್ಚಿಸಿದಂಥ ಯುಗನ ಹಾಗಾದ್ರೆ? ಅತ್ಯಾಚಾರಿಗಳನ್ನ ನಿಮ್ಮದೇ ಬಿಜೆಪಿ ಪಕ್ಷ ಕರೆದು ಟಿಕೆಟ್ ಕೊಡ್ತಿದೆ ಅಲ್ಲ, ಅವ್ರನ್ನ ಕೇಳಿ. ಅತ್ಯಾಚಾರಿಗಳಿಗೆ ಹಾರ ತುರಾಯಿ ಹಾಕಿ ವೆಲ್ಕಮ್ ಮಾಡ್ತಿದ್ದೀರಲ್ಲ, ಅವ್ರನ್ನ ಕೇಳಿ. ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕ ಮೇಲೆ ನಿಮ್ಮ ಬೆನ್ನನ್ನು ನೀವು ತಟ್ಕೊಳ್ಳಿ. ಶಭಾಷ್ ಮೋದಿ ಯುಗ ಭಾರತವನ್ನು ಬದಲಾಯಿಸಿದೆ ಅಂತ ಹೊಗಳ್ಕೊಳ್ಳಿ. ಆದರೆ ಯಾರಿಗೆ ಬದಲಾಯಿಸಿದೆ? ರಸ್ತೆ ಬದಿ ಮಲ್ಗೋ ಬಡವರಿಗ, ಹೆಣ್ಣುಮಕ್ಕಳ ಭಯಕ್ಕ, ಹಸಿದ ಮಕ್ಕಳಿಗ, ಹೋರಾಟ ಮಾಡಿದ ರೈತರಿಗ, ಭಯದಲ್ಲಿ ಬದುಕ್ತಾ ಇರುವಂಥ ಅಲ್ಪಸಂಖ್ಯಾತರಿಗ, ಇವರು ಯಾರಿಗೂ ಮೋದಿ ಯುಗ ಒಳ್ಳೆಯದನ್ನು ಮಾಡಿಲ್ಲ. ಈ 8931 ದಿನಗಳಲ್ಲಿ ನಿಜವಾಗ್ಲೂ ಏನು ಸಾಧಿಸಿದ್ದಾರೆ? ಬಡವರಿಗೆ ಹಕ್ಕುಗಳು ಸಿಕ್ಕಿದ್ಯಾ ಅಥವಾ ಕೇವಲ ಸ್ಲೋಗನ್ಗಳು ಮಾತ್ರ ಸಿಕ್ಕಿದ್ಯಾ? ಅಭಿವೃದ್ಧಿ ಅಂತಂದರೆ ರಸ್ತೆಗಳು ಅಥವಾ ವಿಮಾನ ನಿಲ್ದಾಣಗಳು ಮಾತ್ರನಾ ಅಥವಾ ಬಡ ಜನರ ಬದುಕಿನಲ್ಲಿ ಬದಲಾವಣೆನಾ? ಜಾಗತಿಕ ವೇದಿಕೆಗಳಲ್ಲಿ ಹೆಮ್ಮೆ ಹೆಚ್ಚಿಸ್ತಿದ್ದಾರೆ ಅಂತ ಹೇಳ್ತಾರೆ. ಅದ್ಯಾವುದೋ ಅಮೇರಿಕ ದೊಣ್ಣೆ ನಾಯಕ ಟ್ರಂಪ್ ಪಾಕಿಸ್ತಾನ ಹಾಗೂ ಭಾರತದ ದಾಳಿಯನ್ನು ನಿಲ್ಲಿಸಿದ್ದೇ ನಾನು ಅಂತ 100 ಸಲ ಹೇಳಿದ್ರು ಸಹ ಅದನ್ನು ಖಂಡಿಸದೇನೆ ಹಲ್ಕಿಸಿಕೊಂಡು ನಿಂತ್ಕೊಂಡು ಜಾಗತಿಕ ಮಟ್ಟದಲ್ಲಿ ಭಾರತದ ಮಾನವನ ಹರಾಜು ಹಾಕಿದವರು ಎದೆ ಮುಟ್ಕೊಂಡು ಹೇಳಿ ಮೋದಿ ಯುಗ ಹೇಗಿದೆ ಅಂತ. ಮೋದಿಯವರ ರಾಜಕೀಯ ಜೀವನವನ್ನು ಹಾಳು ಮಾಡೋಕೆ ಇಷ್ಟ ಇಲ್ಲ ಅಂತ ಇದೇ ದೊಣ್ಣೆ ನಾಯಕ ಟ್ರಂಪ್ ಹೇಳಿದ್ರು. ಅದನ್ನೂ ಕೇಳಿಸ್ಕೊಂಡು ಹಲ್ಕಿಸ್ದಿದ್ರಲ್ವಾ? ಈಗ ಹೇಳಿ ಮೋದಿ ಯುಗ ಹೇಗಿದೆ ಅಂತ. ಈಗ ಅಮಿತ್ ಶಾ ಅವ್ರು ಹೇಳ್ತಾ ಇರುವಂತೆ ಮೋದಿ ಯುಗ ನಿಜವಾಗ್ಲೂ ಭಾರತವನ್ನು ಬದಲಾಯಿಸಿದೆ. ಆದರೆ ಯಾರಿಗೆ ಬದಲಾಯಿಸಿದೆ? ಸಾಮಾನ್ಯ ಜನರಿಗಲ್ಲ, ಕೇವಲ ಒಂದು ಗುಂಪಿನ ಬಂಡವಾಳಶಾಹಿಗಳಿಗೆ ಮಾತ್ರ. ನೀರು ಕೇಳಿದ್ರೆ ನೆಹರು ಹೆಸರು ತರ್ತರು, ಕೆಲಸ ಕೇಳಿದ್ರೆ ಇತಿಹಾಸದ ಪಾಠ ಮಾಡ್ತರು, ಅಂಕಿಅಂಶ ಕೇಳಿದ್ರೆ ದೇಶಭಕ್ತಿ ಅಂತ ಮಾತಾಡ್ತಾರೆ. ಜನರ ಬಗ್ಗೆ ಚರ್ಚಿಸಬೇಕಾದಂಥ ಸಂಸತ್ತಲ್ಲಿ ಒಂದೇ ಮಾತರಂ ಬಗ್ಗೆ ಚರ್ಚೆ ನಡೆಯುತ್ತೆ ಇಡೀ ದಿನ. ಉದ್ಯೋಗ ಕೇಳಿದ್ರೆ ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳ್ತಾರೆ, ದಾಖಲೆ ಕೇಳಿದ್ರೆ ನೆಹರು ತಪ್ಪು ಅಂತ ಹೇಳ್ತಾರೆ, ಇತಿಹಾಸದ ಪುಸ್ತಕ ತೆರೀತಾರೆ, ಸತ್ಯ ಹೇಳಿದ್ರೆ ನಕ್ಸಲ್ ಅಂತ ಟ್ಯಾಗ್ ಕೊಟ್ಬಿಡ್ತಾರೆ. ಇನ್ನು ನ್ಯಾಯ ಕೇಳ್ಬಿಟ್ರಂತೂ ವಿಭಜಕ. ಒಟ್ಟಿನಲ್ಲಿ ದೇಶದ ಹಿತದ ಬಗ್ಗೆ ಯೋಚಿಸುವವರನ್ನ ದೇಶದ್ರೋಹಿಗಳು ಅಂತ ಕರೆದು ಮೋದಿ ಭಜನೆ ಮಾಡುವವರನ್ನ ದೇಶಭಕ್ತ ಅಂತ ಟ್ಯಾಗ್ ಕೊಡುವಂಥ ಮೋದಿ ಯುಗದಲ್ಲಿ ನಾವಿದ್ದೇವೆ. ದೇಶದಲ್ಲಿ ಪೆಟ್ರೋಲ್, ಗ್ಯಾಸ್ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಬಡವರು ಹೇಗೆ ಬದುಕಬೇಕು? ಇಂದಿನ ಬೆಲೆ ಏರಿಕೆಗೆ 1950ರ ನೆಹರೂರವರ ಭಾಷಣ ಉತ್ತರವಾಗೋಕೆ ಹೇಗೆ ಸಾಧ್ಯ? ಚೀನಾ ನಮ್ಮ ಭೂಮಿಯನ್ನು ಅತಿಕ್ರಮಿಸಿದೆ ಅಂತ ಸ್ಯಾಟಲೈಟ್ ಚಿತ್ರಗಳು ತೋರಿಸುತ್ತೆ. ಇದ್ರ ಬಗ್ಗೆ ನಿಮ್ಮ ನಿಲುವೇನು? ದೇಶದಲ್ಲಿ ನಿರುದ್ಯೋಗದ ದರ 45 ವರ್ಷಗಳಲ್ಲೇ ಗರಿಷ್ಠ ಮಟ್ಟಕ್ಕೆ ಹೋಗಿದೆ. ಯುವಕರಿಗೆ ಕೆಲಸ ಎಲ್ಲಿದೆ? ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಅಧಿಕೃತ ದಾಖಲೆಗಳು ಎಲ್ಲಿದೆ? ಪ್ರಶ್ನೆ ಮಾಡಿದ್ರೆ ಇಡಿ, CBI ಮನೆ ಬಾಗಿಲಿಗೆ ಬರುತ್ತೆ. ಫಕೀರ ಅನ್ನೋ ಬಾಯಲ್ಲಿ 10 ಲಕ್ಷದ ಕೋಟು ಮಾತಾಡತ್ತೆ. ಇದು ಮೋದಿ ಯುಗ ಸ್ವಾಮಿ. ಈ 8931 ದಿನಗಳನ್ನ ನಿಜವಾಗ್ಲೂ ದೇಶ ಸೇವೆಗೆ ಅಂತಾನೆ ಮೀಸಲಿಟ್ಟಿದ್ದಿದ್ರೆ ಬಹುಶಃ ನಾನಿವತ್ತಿಲ್ಲಿ ಕುತ್ಕೊಂಡು ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳೋ ಪ್ರಮೇಯನೇ ಬರ್ತಾ ಇರಲಿಲ್ಲ. ಬರೀ ಫೋಟೋ ಪೋಸ್ ಕೊಟ್ಟು ವಿದೇಶಿ ಪ್ರವಾಸ ಮಾಡಿಕೊಂಡು ದೇಶ ಹಂಚ್ ಹೋಗ್ತಾ ಇದ್ರು. ದೊಣ್ಣೆ ನಾಯಕ ಟ್ಯಾರಿಫ್ ಮೇಲೆ ಟ್ಯಾರಿಫ್ ಏರಿಸ್ತಾ ಇದ್ರು. ರ್ಯಾಲಿಗಳನ್ನು ಮಾಡಿಕೊಂಡು ಟೆಲಿಪ್ರಾಂಪ್ಟರಲ್ಲಿ ಭಾಷಣ ಮಾಡೋರಿಗೆ ಏನು ಗೊತ್ತು ದೇಶದ ಅಭಿವೃದ್ಧಿ ಅಂದರೆ ಏನು ಅಂತ. ಮೋದಿ ಯುಗದ ಹೊಗಳಿಕೆಯ ಹಿಂದೆ ಅಡಗಿರುವಂಥ ವಾಸ್ತವಿಕತೆ ಇದು. ಅಭಿವೃದ್ಧಿ 0 ಇರುವಾಗ ಸುದೀರ್ಘ ಆಡಳಿತ ಮಾಡಿರೋದನ್ನೇ ಗ್ರೇಟ್ ಅಂತ ಹೇಳೋಕ್ಕಾಗತ್ತಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.